ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೊಂದು ಅದ್ಭುತವಾದ ಕತೆ ಹೇಳ್ತೀನಿ. ಒಬ್ಬ ಸಾಮಾನ್ಯವಾದ ವ್ಯಕ್ತಿ ದೇವರನ್ನು ಯಾವ ರೀತಿ ಒಲಿಸಿಕೊಳ್ಳಬಹುದು ಎಂಬುದು ಈ ಕತೆ ನಮಗೆ ತಿಳಿಸಿಕೊಡುತ್ತೆ. ಈ ಕತೆಯನ್ನು ನೀವು ಗಮನವಿಟ್ಟು ಕೇಳಿದರೆ ನೀವು ಕೂಡ ಸುಲಭವಾಗಿ ದೇವರನ್ನು ಒಲಿಸಿಕೊಳ್ಳಬಹುದು. ಹಾಗೆ ಜೀವನದಲ್ಲಿ ಎಲ್ಲವನ್ನೂ ಕೂಡ ಸಾಧಿಸಬಹುದು. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಮಣಿಭದ್ರ ಆಚಾರ್ಯ ಎಂಬ ವಾಸ್ತು ಶಿಲ್ಪಿಯೊಬ್ಬ ಇದ್ದ. ಆತ ಪ್ರತಿದಿನ ಧನಲಕ್ಷ್ಮಿ ಪೂಜೆ ತಪ್ಪದೆ ಮಾಡ್ತಾ ಇದ್ದ. ಮಣಿಭದ್ರ ಇನ್ನೂ ಯುವಕ, ನೋಡಲು ಕೂಡ ಸುಂದರವಾಗಿದ್ದ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದ. ಅವನಿಗೆ ಮಾಡುವ ಕೆಲಸದಲ್ಲಿ ನಿಜಾಯಿತಿಯಿಂದ ಇರಬೇಕು. ಕಷ್ಟಪಟ್ಟು ಕೈ ಹಿಡಿದ ಕೆಲಸವನ್ನು ಪೂರ್ತಿ ಮಾಡಬೇಕು. ಈ ಛಲ ಇತ್ತೇ ಹೊರತು ಹೆಚ್ಚು ದುಡ್ಡು ಕೂಡಿಡಬೇಕು, ನಾನೊಬ್ಬ ಶ್ರೀಮಂತ ಆಗಬೇಕು ಎಂಬ ಅತಿ ಆಸೆ ಮಾತ್ರ ಇರಲಿಲ್ಲ. ಅವನ ಒಳ್ಳೆತನ, ಗುಣ, ನಡತೆ, ಸ್ವಭಾವ, ನೈಪುಣ್ಯತೆ ನೋಡಿ ಧನಲಕ್ಷ್ಮೀ ದೇವಿ ಸಂತೋಷಿಸಿದಳು. ಅವನಿಗೆ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿಕೊಂಡಳು. ಒಂದು ದಿನ ಅವನ ಮುಂದೆ ಪ್ರತ್ಯಕ್ಷಗೊಂಡು ಅವನ ಮನೆಯೆಲ್ಲ ಕೂಡ ಚಿನ್ನದ ಇಟ್ಟಿಗೆಗಳಿಂದ ತುಂಬಿದಳು. ಅದನ್ನು ನೋಡಿದ ಮಣಿಭದ್ರ ತುಂಬಾ ಆಶ್ಚರ್ಯಗೊಂಡ. ಅವನ ಆಶ್ಚರ್ಯ ಕಂಡ ದೇವಿ, ಕುಮಾರ, ನಿನಗೆ ಇನ್ನೂ ಏನು ಬೇಕು ಕೇಳು ಅಂದಳು. ಆಗ ಮಣಿಭದ್ರ ದೇವಿಗೆ ನಮಸ್ಕರಿಸಿ, ಅಮ್ಮ, ನನ್ನದೊಂದು ಕೋರಿಕೆ ಇದೆ. ನಾನು ಯುವರಾಣಿಯನ್ನು ವಿವಾಹವಾಗಬೇಕು ಎಂದು ಕೇಳಿದ. ಅದಕ್ಕೆ ದೇವಿ, ಕುಮಾರ, ಭಯ ಏಕೆ? ನೀನು ನೇರವಾಗಿ ಮಹಾರಾಜನ ಹತ್ತಿರ ಹೋಗಿ ಯುವರಾಣಿಯನ್ನು ಕೊಟ್ಟು ಮದುವೆ ಮಾಡುವಂತೆ ಕೇಳು. ನಿನ್ನ ಹಿಂದೆ ನಾನಿದ್ದೇನೆ ಅಂದಳು ದೇವಿ. ದೇವಿ ಹೇಳಿದ ಪ್ರಕಾರ ಮಣಿಭದ್ರ ನೇರವಾಗಿ ಮಹಾರಾಜನ ಹತ್ತಿರ ಹೋಗಿ ಅವರಿಗೆ ನಮಸ್ಕರಿಸಿ, ಮಹಾರಾಜ, ನನ್ನ ಹೆಸರು ಮಣಿಭದ್ರ ಆಚಾರ್ಯ. ನಾನೊಬ್ಬ ವಾಸ್ತುಶಿಲ್ಪಿ. ಯುವರಾಣಿಯನ್ನು ಮದುವೆಯಾಗಬೇಕು ಎಂಬುದು ನನ್ನ ಕೋರಿಕೆ. ದಯವಿಟ್ಟು ಯುವರಾಣಿಯನ್ನು ಕೊಟ್ಟು ನನ್ನ ಜೊತೆ ಮದುವೆ ಮಾಡಿ ಎಂದು ಕೇಳಿದ. ಅಷ್ಟೇ ಅಲ್ಲದೆ ನನ್ನ ಹಿಂದೆ ಧನಲಕ್ಷ್ಮಿ ಇದ್ದಾಳೆ. ಆಕೆಯ ಅನುಮತಿ ಪಡೆದುಕೊಂಡ ನಂತರವೇ ನಾನು ಯುವರಾಣಿಯನ್ನು ಕೇಳಲು ನಿಮ್ಮ ಹತ್ತಿರ ಬಂದಿದ್ದೇನೆ ಎಂದು ಹೇಳಿದ. ಆದರೆ ಒಬ್ಬ ಮಹಾರಾಜ ಯಾವ ರೀತಿ ವಾಸ್ತುಶಿಲ್ಪಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಹೇಳಿ? ಮಹಾರಾಜನಿಗೆ ಮಣಿಭದ್ರನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಲು ಸ್ವಲ್ಪವೂ ಇಷ್ಟವಿಲ್ಲ. ಮಹಾರಾಜ ಯೋಚನೆಯಲ್ಲಿ ಮುಳುಗಿದ. ಏಕೆಂದರೆ ಎಲ್ಲರನ್ನೂ ಹಿಂದೆ ಕಳಿಸುವಂತೆ ಇವನನ್ನು ಕಳಿಸಲು ಸಾಧ್ಯವಾಗದು. ಏಕೆಂದರೆ ಇವನ ಹಿಂದೆ ಸಾಕ್ಷಾತ್ ಧನಲಕ್ಷ್ಮಿ ಇದ್ದಾಳೆ. ಇವನ ಇಚ್ಛೆಗೆ ವ್ಯತಿರೇಕವಾಗಿ ನಡೆದುಕೊಂಡರೆ ಧನಲಕ್ಷ್ಮಿಯ ಆಗ್ರಹಕ್ಕೆ ಗುರಿಯಾಗುತ್ತೀವಿ. ಧನಲಕ್ಷ್ಮಿ ಕೋಪಗೊಂಡರೆ ಮಹಾರಾಜ ಅವನ ಆಸ್ತಿ, ಸಂಪತ್ತು, ರಾಜ್ಯ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬರಬೇಕಾಗುತ್ತೆ. ಹೋಗಲಿ, ಯುವರಾಣಿಯನ್ನು ಕೊಟ್ಟು ಮದುವೆ ಮಾಡೋಣ ಅಂದರೆ ಅಷ್ಟು ಸುಕುಮಾರಿಯಾಗಿ ಬೆಳೆದಂತ ತನ್ನ ಮಗಳನ್ನು ಒಬ್ಬ ವಾಸ್ತುಶಿಲ್ಪಿಗೆ ಕೊಡಲು ಅವನ ಮನಸ್ಸು ಒಪ್ಪುತ್ತಿಲ್ಲ. ಹೇಗಾದರೂ ಮಾಡಿ ಕೆಲಸಕ್ಕೆ ಬಾರದ ಒಂದು ಷರತ್ತನ್ನಿಟ್ಟು ತಾನಾಗಿಯೇ ಸೋಲನ್ನು ಒಪ್ಪಿಕೊಳ್ಳುವಂತೆ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತದೆ ಅಂದುಕೊಂಡ ಮಹಾರಾಜ. ಮಣಿಭದ್ರ, ಇದರಲ್ಲಿ ನನ್ನ ಅಭ್ಯಂತರ ಇಲ್ಲ. ಆದರೆ ಒಬ್ಬ ಮಹಾರಾಜ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂದರೆ ಕೆಲವು ಷರತ್ತುಗಳು, ಒಪ್ಪಂದಗಳು, ಸ್ವಯಂವರಗಳು ಮುಂತಾದವುಗಳನ್ನ ಮಾಡಬೇಕು. ಇದ್ಯಾವುದೋ ಮಾಡದೆ ಮಗಳನ್ನು ಕೊಟ್ಟು ಮದುವೆ ಮಾಡಬಾರದು. ಹಾಗಾಗಿ ನಿನಗೆ 3 ಪರೀಕ್ಷೆಗಳನ್ನು ಇಡುತ್ತೇನೆ. ಆ ಪರೀಕ್ಷೆಗಳಲ್ಲಿ ನೀನು ಗೆದ್ದರೆ ನನ್ನ ಮಗಳನ್ನು ಕೊಟ್ಟು ನಿನ್ನ ಜೊತೆ ಮದುವೆ ಮಾಡುತ್ತೇನೆ ಅಂದ ಮಹಾರಾಜ. ನೀವು ಯಾವ ಪರೀಕ್ಷೆ ಇಟ್ಟರೋ ಅದರಲ್ಲಿ ನಾನು ಗೆದ್ದು ಯುವರಾಣಿಯನ್ನು ಮದುವೆಯಾಗಲು ಸಿದ್ಧನಾಗಿದ್ದೇನೆ ಅಂದ ಮಣಿಭದ್ರ. ಸರಿ, ಹಾಗಾದರೆ ಪರೀಕ್ಷೆಗೆ ತಯಾರಾಗು. ಆ ಕೋಣೆಯೊಳಗೆ 10 ಮಡಕೆಗಳ ತುಂಬ ಪಾನಕ ಇದೆ. ನೀನು ಈ ದಿನ ಮುಗಿಯುವುದರೊಳಗೆ ಆ 10 ಮಡಕೆಗಳಲ್ಲಿರುವ ಪಾನಕವನ್ನು ಕುಡಿದು ಮುಗಿಸಿದರೆ
ನನ್ನ ಮಗಳನ್ನು ಕೊಟ್ಟು ನಿನಗೆ ಮದುವೆ ಮಾಡುತ್ತೇನೆ ಎಂದ ಮಹಾರಾಜ. ರಾಜನ ಮಾತು ಕೇಳಿ ಮಣಿಭದ್ರನಿಗೆ ಎದೆ ಜಲ್ಲಂತು. 10 ಮಡಕೆಗಳ ಪಾನಕವನ್ನು ಒಂದು ರಾತ್ರಿಯೊಳಗೆ ಯಾವ ರೀತಿ ಕುಡಿಯಲು ಸಾಧ್ಯ ಎಂದು ಧನಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡ. ಮರುಕ್ಷಣವೇ ಧನಲಕ್ಷ್ಮಿ ಅವನ ಮುಂದೆ ಪ್ರತ್ಯಕ್ಷಗೊಂಡು ಆ 10 ಮಡಕೆಗಳಲ್ಲಿರುವಂತ ಪಾನಕವನ್ನು ಮಾಯವಾಗಿಸಿದಳು. ಮುಂಜಾನೆ ರಾಜ ಕೋಣೆಗೆ ಬಂದು ನೋಡಿ ಆಶ್ಚರ್ಯಗೊಂಡ. ಇದೆಲ್ಲ ಧನಲಕ್ಷ್ಮಿ ಕೆಲಸ ಎಂದು ರಾಜನಿಗೆ ಅರ್ಥವಾಯಿತು. ಹಾಗಾಗಿ 2ನೇ ಪರೀಕ್ಷೆ ಇಟ್ಟ. 10 ಮೂಟೆಗಳಷ್ಟು ಅನ್ನವನ್ನು ಒಂದೇ ರಾತ್ರಿ ತಿಂದು ಮುಗಿಸಬೇಕು ಎಂದು ಹೇಳಿದ. ಧನಲಕ್ಷ್ಮಿ ಆ ಅನ್ನವನ್ನು ಕೂಡ ಮಾಯವಾಗಿಸಿದಳು. ಧನಲಕ್ಷ್ಮಿ ಇವನನ್ನು ಸೋಲಲು ಬಿಡುತ್ತಿಲ್ಲ ಎಂಬುದು ಅರ್ಥ ಮಾಡಿಕೊಂಡಂತ ಮಹಾರಾಜ, ಮಣಿಭದ್ರ, ಇದು ಕೊನೆ ಪರೀಕ್ಷೆ. ನೀನೊಂದು ದೋಣಿಯನ್ನು ತಯಾರಿಸಬೇಕು. ಅದು ಭೂಮಿ ಹಾಗೂ ನೀರಿನ ಮೇಲೆ ಪ್ರಯಾಣಿಸಬೇಕು. ಇದಕ್ಕೆ ನೀನು ಯಾರ ಸಹಾಯ ಕೂಡ ಪಡೆದುಕೊಳ್ಳಬಾರದು ಎಂದು ಹೇಳಿದ. ಈ ಬಾರಿ ಮಣಿಭದ್ರ ಆಚಾರ್ಯನಿಗೆ ಸಹಾಯ ಮಾಡಲು ಧನಲಕ್ಷ್ಮಿ ಬಂದರೂ ಕೂಡ ಬೇಡ ಎಂದು ನಿರಾಕರಿಸಿದ ಮಣಿಭದ್ರ. ಅವನೇ ಸ್ವಂತವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ನೀರು ಹಾಗೂ ನೆಲ 2ರ ಮೇಲೆಯೂ ಪ್ರಯಾಣಿಸಬಲ್ಲ ಒಂದು ದೋಣಿಯನ್ನು ತಯಾರಿಸಿದ. ಆ ದೋಣಿ ನೆಲದ ಮೇಲೆ ಪ್ರಯಾಣಿಸಲು ಸಾಧ್ಯವಾಗುವಂತೆ ಅದಕ್ಕೆ ಚಕ್ರಗಳನ್ನು ಕೂಡ ಇಟ್ಟಿದ್ದ. ಈ ಬಾರಿ ಮಣಿಭದ್ರನ ಶಕ್ತಿ, ಯುಕ್ತಿ ಹಾಗೂ ನೈಪುಣ್ಯತೆ ರಾಜನಿಗೂ ಕೂಡ ಹಿಡಿಸಿತು. ಪೂರ್ಣ ಮನಸ್ಸಿನಿಂದ ಯುವರಾಣಿಯನ್ನು ಕೊಟ್ಟು ಮಣಿಭದ್ರನೊಂದಿಗೆ ಮದುವೆ ಮಾಡಿದ ಮಹಾರಾಜ. ನನ್ನ ತದನಂತರ ಈ ದೇಶದ ಮುಂದಿನ ಮಹಾರಾಜ ನನ್ನ ಅಳಿಯ ಮಣಿಭದ್ರ ಎಂದು ಮಹಾರಾಜ ಘೋಷಿಸಿದ. ಸ್ನೇಹಿತರೆ, ಈ ಕಥೆಯಲ್ಲಿರುವ ನೀತಿ ಏನೆಂದರೆ, ಯಾರೇ ಆಗಲಿ ನೀತಿ, ನಿಜಾಯಿತಿ, ಶ್ರಮ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಏನನ್ನಾದರೂ ಸಾಧಿಸಬೇಕು ಅಂದುಕೊಂಡರೆ ಅದಕ್ಕೆ ತಕ್ಕಂತೆ ದೇವರ ಸಹಾಯ ಕೂಡ ಅವರಿಗೆ ಸಿಗುತ್ತದೆ. ಅಂತವರಿಗೆ ದೇವರು ಯಾವಾಗಲೂ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತಾರೆ. ಇಲ್ಲಿ ಮಣಿಭದ್ರನಿಗೂ ಕೂಡ ಅವನ ಒಳ್ಳೆ ಮನಸ್ಸು ಹಾಗೂ ದೈವ ಭಕ್ತಿಗೆ ಮೆಚ್ಚಿ ಧನಲಕ್ಷ್ಮಿ ಸಹಾಯ ಮಾಡಿದಳು. ಆದರೆ ಮಣಿಭದ್ರ ಒಂದು ಸಲ ಧನಲಕ್ಷ್ಮಿಯ ಸಹಾಯವನ್ನು ಕೂಡ ನಿರಾಕರಿಸಿದ. ಏಕೆಂದರೆ ಆ ಕೆಲಸ ಅವನ ಕೈಯಲ್ಲೇ ಸಾಧ್ಯವಾಗುತ್ತಿತ್ತು. ಅದೇ ರೀತಿ ನಾವು ನಮ್ಮ ಕೈಯಲ್ಲಿ ಸಾಧ್ಯವಾಗುವಂತ ಕೆಲಸಕ್ಕೆ ಯಾರ ಸಹಾಯ, ದೇವರ ಸಹಾಯ ಕೂಡ ಕೇಳಬಾರದು. ನಾವು ಒಳ್ಳೆ ಮನಸ್ಸಿನಿಂದ, ದೈವ ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಬಹುದು. ಹಾಗೆಯೇ ನಾವು ಮಾಡುವಂತ ಕೆಲಸದಲ್ಲಿ ನೈಪುಣ್ಯತೆ ಇದ್ದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.